ಹೇಳ್ತಾ ಇದ್ರಿ ನೀವು ಯಾವುದೂ ಕೂಡ ಈ ಮೀಡಿಯಾಲಿಂದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿರ್ತಕ್ಕಂಥ ಶಾಸಕರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದರು, ನನ್ನ ಮೇಲೆಲ್ಲ ವೀಡಿಯೋಗಳಿವೆ, ನಿಮಗೆ ನಾನು ಕಳಿಸ್ತೀನಿ. ವಿಶೇಷವಾಗಿ ನಮ್ಮ ಇವರು ಕೂಡ ನೋಡಬೇಕು. ಏನು ಹೇಳಿದರು ಅವರು, ಹುಮನಾಬಾದ್ ಪಟ್ಟಣದಲ್ಲಿ ಈ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಮಾಡಿದ್ರಿ ಅಂದರೆ ನಾನು ಪೊಲ್ಯೂಷನ್ ಮುಕ್ತ ಹುಮನಾಬಾದ್ ಮಾಡ್ತೀನಿ ಅಂತ ಹೇಳಿದರು. ಇನ್ನೊಂದು ಏನು ಹೇಳಿದರು, ಹುಮನಾಬಾದಲ್ಲಿ ನಾನು ಇಂಡಸ್ಟ್ರಿ, ನಾನು ಸ್ವಂತ ಶುಗರ್ ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೇಳಿದರು. ಎಲ್ಲರೂ ಕೂಡ ನನ್ನ ಹತ್ರ ಕ್ಲಿಪ್ ಇದೆ. ಅದರ ನಂತರ ಏನು ಹೇಳಿದರು, ಹುಮನಾಬಾದ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿದರು. ಯಾವ್ದು ಕಾರ್ಯ ಅವರು ಮಾಡಿದಾರೆ ನನಗೆ ಹೇಳಿ, ಯಾವುದಾದ್ರೂ ಒಂದು ಕೆಲಸ. ಹುಮನಾಬಾದ್ದಲ್ಲಿ ನನ್ನ ಮನೆ ಎದುರುಗಡೆ ಇರ್ತಕ್ಕಂಥ ರೋಡು, ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಾವು ಎಡಿಷನಲ್ ಫಂಡ್ ತಂದು ರೋಡ್ ಮಾಡಿದೆವು, ಶಾಸಕರು ಉದ್ಘಾಟನೆ ಮಾಡಿದ್ರು, ಮಾಡಲಿ ಪಾಪ ನಮಗೆ ಸಂತೋಷ ಇದೆ. ಆ ಸಮಯದಲ್ಲಿ ಪ್ರವಾಸಿ ಮಂದಿರದ ಹತ್ರ ಶಾಸಕರು ಈ ರೋಡ್ ಬಗ್ಗೆ ಇನಾಗ್ರೇಷನ್ ಮಾಡಿದಾಗ ಕೆಲವು ಮಾತುಗಳನ್ನು ಆಡಿದ್ರು. ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೆ ಕಳಿಸ್ತೀನಿ, ದಯಮಾಡಿ ತಾವು ವೈರಲ್ ಮಾಡಿ. ಶಾಸಕರು ಅವಾಗ ರೋಡ್ ಬಗ್ಗೆ ಏನೂ ಮಾತಾಡಿಲ್ಲ, ಇದು ಕೆಲಸದ ಬಗ್ಗೆ ಯಾರು ಮಾಡಿದ್ರು ಅದ್ರ ಬಗ್ಗೆ ಮಾತಾಡಿಲ್ಲ. ಇಚ್ಛಾಶಕ್ತಿ ಬೇಕು ನನಗೆ. ಇವತ್ತು ಇಲ್ಲಿರ್ತಕ್ಕಂಥ ರಾಸಾಯನಿಕ ಕಾರ್ಖಾನೆಗಳು ಇವತ್ತು ಹೇಗೆ ಮುಕ್ತ ಮಾಡಿದ್ದೀನಿ, ಅದು ಮಾಡ್ತಕ್ಕಂಥ ಇಚ್ಛಾಶಕ್ತಿ ನನಗಿತ್ತು. ಹಿಂದಿರ್ತಕ್ಕಂಥ ಶಾಸಕರಿಗೆ ಇಚ್ಛಾಶಕ್ತಿ ಇದ್ದಿಲ್ಲ. ಆ ಇಚ್ಛಾಶಕ್ತಿಲಿಂದ ನಾನು ಇವತ್ತು ಬಂದ್ ಮಾಡಿದ್ದೀನಿ ಅಂತ ಪಾಪ ಶಾಸಕರು ಮೇಲೆ ಕೈ ಮಾಡಿ ಹೇಳಿದ್ರು. ಎಂದ ಈ ರೋಡ್ ಇನಾಗ್ರೇಷನ್ ದಿನ. ಆಮೇಲೆ ನನಗೇನು ಅರ್ಥ ಆಗಿಲ್ಲ, ಕೆಲವು KDP ಸಭೆ ಹುಮನಾಬಾದ್ದಲ್ಲಿ ಏನು ಮಾಡಿದ್ರು, ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು, ಇಲ್ಲ ನೀವು ಇಮಿಡಿಯೇಟ್ ಆಗಿ ಇದೆಲ್ಲ ಬಂದ್ ಮಾಡಬೇಕು, ಬಂದ್ ಆಗಬೇಕು ಅಂಥೇಳಿ. ಅದು ಆಯಿತು, ನಾನೇ ಬಂದ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದು KDP ಮೀಟಿಂಗ್ದಲ್ಲಿ ಶಾಸಕರು ಏನು ಹೇಳ್ತಾರೆ, ಯಾವ ರೀತಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸಲ KDPಯಲ್ಲಿ ಏನು ಹೇಳಿದ್ರು, ನೋಡಿ ನಾನು ಶಾಸಕನಾಗಿ ನನ್ನ ಕೆಲಸ ಏನು ಅಂದ್ರೆ ಸರ್ಕಾರಕ್ಕೆ ಅವರಿಗೆ ತೋರಿಸ್ತಕ್ಕಂಥದ್ದು, ಬಂದ್ ಮಾಡ್ತಕ್ಕಂಥದ್ದು ಬಿಡೋದು ನನ್ನ ಕೆಲಸ ಇಲ್ಲ. ನಾನೊಬ್ಬ ಶಾಸಕನಾಗಿ ನನ್ನ ಕೆಲಸ ಅಷ್ಟೇ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು. ಏನು ಪೊಲ್ಯೂಷನ್ ಬಗ್ಗೆ ಈ ರೀತಿ ಯೂಟರ್ನ್ ಮಾಡ್ತಕ್ಕಂಥವ್ರು ಇವ್ರು ಯಾವ ರೀತಿ ಜನರಿಗೆ ಇವರು ಏನು ಕೊಟ್ಟ ಭರವಸೆ, ಕೊಟ್ಟ ಮಾತು ಒಂದಾದರೂ ಈಡೇರಿಸ್ತಕ್ಕಂಥ ಇದೆ ಅಂತ ನೀವು ಹೇಳಿ. ನಿಮ್ಮ ಮಾಧ್ಯಮದ ಮೂಲಕ ನೀವು ಅನೇಕ ಚಟುವಟಿಕೆಗಳು ವಿಸ್ತರಣೆ ಮಾಡಿದ್ರಿ. ಇವಾಗ ಶಾಸಕರು ಪಾಪ ಎಲ್ಲೋ ಹಳಿಕೇಡು ಚುಡುಗುಪ್ಪಲ್ಲಿಂದ ಬರ್ತಾಯಿದ್ರು. ಒಳಕಿಂಡಿ ಮ್ಯಾಗ ಒಂದು ಸ್ಯಾಂಡ್ ಲಾರಿ ಬರ್ತಾಯಿತ್ತು. ಸ್ಯಾಂಡ್ ಲಾರಿ ಬರುವಾಗ ಶಾಸಕರು ಹೋಗಿ ನಿಂದಿರಿಸಿ ಅದಕ್ಕೆ ಪೊಲೀಸವ್ರಿಗೆ ಕರೆಸಿ ಅದಕ್ಕೆ ಏನೋ ಮೀಟಿಂಗ್ ಮಾಡಿದ್ರು. ಏನಾಯಿತು ಮುಂದೇನೋ ಅವರು ಆ ಲಾರಿ ಓನರ್ ಸಂಗಡ ಅವ್ರಿಗೆ ಕಮಿಟ್ಮೆಂಟ್ ಆಯಿತಾ? ಇವರೇನು ಲಾರಿದಲ್ಲಿ ಸ್ಯಾಂಡ್ ಬರ್ತಾಯಿತ್ತು, ಆ ಸ್ಯಾಂಡ್ ಓನರ್ಸ್ಗೆ MLAಗೆ ಕಾಂಟ್ಯಾಕ್ಟ್ ಆಯ್ತಾ, ನೀನು ಇಷ್ಟು ಕೊಡು ಅಷ್ಟು ಕೊಡು ಅಂತ. ಮತ್ತು ಆಮ್ಯಾಗ ಮುಂದೆ ಏನಾಯಿತು, ಮುಂದೆ ನಿಮಗೆ ಇನ್ನೊಂದು ಹೇಳಕ್ಕೆ ಇಚ್ಛಪಡ್ತೀನಿ. ಶಾಸಕರ ಆದೇಶದ ಅನುಗುಣವಾಗಿ ಅಸಿಸ್ಟೆಂಟ್ ಕಮಿಷನರ್ ಬಸವ ಕಲ್ಯಾಣ್, ಹಿಂದೆ ಇರ್ತಕ್ಕಂಥ ಹುಮನಾಬಾದ್ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಕೂಡಿ ಒಂದು ಮೀಟಿಂಗ್ ಮಾಡಿದ್ರು. ಏನಂತ ಅಂದ್ರೆ ಹಳಿಕೇಳಿಕೆಯಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ತೀವಿ ಅಂತೇಳಲ್ಲ, ನಿಮ್ಮ ಹತ್ರ ಇದೆ, ನೀವು ನೋಡಿ. ಚೆಕ್ ಪೋಸ್ಟ್ ಮಾಡ್ತೀವಿ, ಆ ಚೆಕ್ ಪೋಸ್ಟಲ್ಲಿ ಯಾವುದೇ ಲಾರಿ ಯಾವುದೇ ಮೆಟೀರಿಯಲ್ ಬರಬೇಕಾಗಿತ್ತು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆಗಿ ಬರಬೇಕು. ನಾವಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ರು, ಅಸಿಸ್ಟೆಂಟ್ ಕಮಿಷನರ್ ಹೇಳಿದ್ರು. ಅದು ಕಾರ್ಯರೂಪಕ್ಕೆ ಬಂತ, ಚೆಕ್ ಪೋಸ್ಟ್ ಕಾರ್ಯರೂಪಕ್ಕೆ ಬಂತ. ಇವರೆಲ್ಲ ಮೀಟಿಂಗ್ ಮಾಡಿ ದಯಮಾಡಿ ನಿಮ್ಗೆ ಏನು ಹೇಳ್ತೀನಿ ಕೇಳಿ. ये सब बात करे सो आपको मैं भेज दूँ. ये जो तहसीलदार मीटिंग करा, AC मीटिंग करा, आपके मीडिया देने से मैं देखा हूँ. और उसके बाद क्या हो गया? कुछ भी नहीं हो गया. कुछ हो गया क्या? आप बोलिए. ಇದು ಮಾಡ್ತಾ ಇದ್ದಿದ್ದು ಸತ್ಯನಾ? JK ಅವರೇ ಕರೆಕ್ಟಾ ಸುಳ್ಳು? ಅವ್ರು ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿವರೆಗೆ ಏನೂ ಮಾಡಿದ್ರು. ಇಲ್ಲಿ ಹುಮನಾಬಾದ್ ಜನ ಇವತ್ತೆಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ಶಾಸಕರೇ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ನಮ್ಮ ಸಹಕಾರ ನಿಮ್ಮ ಜೊತೆಲಿದೆ. ಸಹಕಾರ ಬರೇ ಪ್ರೋಟೋಕಾಲ್ ಮುರಿಬೇಕು. ಬರೇ ಈ ನೋಡ್ರಿ, ನಿನ್ನೆ ಯಾರೋ ಹೇಳ್ತಾ ಇದ್ರು ಬಾಲಾಜಿ ಗುಡಿದೇನೋ ಫೌಂಡೇಶನ್. ಯಾರದ್ರಿ ಅದು? ಕಲ್ಯಾಣ ಕರ್ನಾಟಕ ಯಾವುದೇ ಫಂಡ್ ಬಂದರೂ ಕೂಡ ಸರ್ಕಾರ ದುಡ್ಡು. ಅವರು ಮನೇಲಿ ಮಾಡ್ತಾರೆ ಅಂದರೆ ಅವ್ರು ಒಬ್ಬರೇ ಹೋಗಿ ಏನಾದರೂ ಮಾಡ್ಕೊಳ್ಳಿ ಪಾಪ. ಈಗ ಪ್ರೋಟೋಕಾಲ್ ಎಂಬುದು ಒಂದು ಶಿಷ್ಟಾಚಾರ ಇದೆ. 7 ದಿನ ಮುಂಚೆ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿಂದೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಸಮ್ಮುಖದಲ್ಲಿ ಆಗಿದೆ. ಹುಮನಾಬಾದ್ದಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂದ್ರೆ 7 ದಿನ ಮುಂಚೆ ಯಾಕೆ ಅವ್ರು ಹಂಗೆ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಮೊನ್ನೆ ನಿಮ್ಮ ಕೇರಳ ಬೀದಲ್ಲಿ ಅದು 3.5 ಕೋಟಿ 4 ಕೋಟಿ ಕಲ್ಯಾಣ ಕರ್ನಾಟಕದ ಫಂಡು ಹೋದರೂ ಯಾರಿಗಿಲ್ಲ. ಸ್ವಾಮಿಗಳಿಗೆ ಕರ್ಕೊಂಡು ಆಫೀಸರ್ಸ್ ಬೇಡ, ಅಲ್ಲಿ ಅಧಿಕಾರಿಗಳು ಬೇಡ, ಕಾಂಟ್ರಾಕ್ಟರ್ ಬೇಡ. ಇವ್ರದ್ದು ಹೋದ್ರು ಇವ್ರ ಗಾಡಿಗೆ ಗುದ್ದಲಿ ಸಲಿಗೆ ಇಕ್ಕ್ಯಾರ, ಅದು ತೆಗೆದು